ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ವಾಹನ ಸಂವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಮ್ಯಾಸಿ ಫೆರ್ಗುಸನ್ 1035 DI ಗಾಡಿನ ಮಾರಾಟಕ್ಕೆ ತಂದರೆ ಗಾಡಿ ಮಾತ್ರ ಸಖತ್ ಕಡಿಮೆ ಬೆಲೆಯಲ್ಲಿರೋದು. ಯಾರು ಕೂಡ ವಿಡಿಯೋ ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ನೋಡಿ. ಇನ್ನೊಂದು ಮಾಹಿತಿ, ನಿಮ್ಮದು ಕೂಡ ಇದೇ ರೀತಿ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದಾದ್ರೂ ಗಾಡಿ ಮಾರಾಟಕ್ಕಿದ್ದರೆ, ಅದು ಟ್ರ್ಯಾಕ್ಟರ್ ಆಗಿರಲಿ ಇನ್ಯಾವುದೇ ವಾಹನ ಆಗಿರ್ಬೋದು, ಮಾರಾಟಕ್ಕಿದ್ದರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ, ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಗಾಡಿ ಮಾಹಿತಿ ಬಂದರೆ, ಮ್ಯಾಸಿ ಫೆರ್ಗುಸನ್ 1035 DI ಗಾಡಿ 39 HP ಬರುತ್ತೆ. ಇನ್ನು ಗಾಡಿದು ಮಾಡಲ್ಲು 2011 ಇದೆ. 2011 ಮಾಡಲ್ ಆದರೂ ಕೂಡ ಗಾಡಿಗೆ ಫಸ್ಟ್ ಓನರ್ ಇರೋದು. ಇನ್ನು ಗಾಡಿಗೆ ಫಸ್ಟ್ ಓನರ್ ಇದ್ದರೆ ನೀವು ಗಾಡಿನ ತೊಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. 39 HP ಗಾಡಿ ಬರುತ್ತೆ. ಸ್ಟೇರಿಂಗು ನಾರ್ಮಲ್ ಸ್ಟೇರಿಂಗಲ್ಲೇ ಬರುತ್ತೆ, ಪವರ್ ಸ್ಟೇರಿಂಗ್ ಇಲ್ಲ, ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ಗಳು ಬಂದರೆ, ಹಿಂದೆ 2 ರೀಬಟನ್ ಟೈರ್ಸ್ ಇದ್ದಾವೆ. ಹಿಂದೆ 2 ರಿಮೋಲ್ಡ್ ಟೈರು, ಮುಂದೆ ಕೇಸಿಂಗ್ ಇದ್ದಾವೆ. ಅದು ಕೂಡ ಮುಂದೆ ಆಲ್ಮೋಸ್ಟು ಹೊಸ ಟೈರ್ಸ್ಗಳು ಇರೋದು. ಮುಂದಿನ ಟೈರ್ ಮಾತ್ರ ಕಂಡೀಷನ್ ತುಂಬ ಚೆನ್ನಾಗಿದ್ದಾವೆ. ಹಿಂದಿನ ಟೈರ್ಗಳು ರಿಮೋಟ್ ಟೈರ್ಗಳು ಇರೋದು. ಗಾಡಿದು ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ. ನಿಮಗೆ ಡಾಕ್ಯುಮೆಂಟ್ಸ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಮತ್ತು ಗಾಡಿದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ನಲ್ಲೇ ಇದೆ. ಇನ್ನು ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಟೋಟಲಾಗಿ ಗಾಡಿ ತೊಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಮತ್ತು ಗಾಡಿ ಜೊತೆ ಸಾಮಾನು ಯಾವುದೂ ಸಿಗ್ತಾಯಿಲ್ಲ, ಕೇವಲ ಟ್ರ್ಯಾಕ್ಟರ್ ಒಂದೇ ಮಾರಾಟಕ್ಕಿರೋದು. ಲೊಕೇಶನ್ ಬಂದು, ಇದು ಮಾರಾಟಕ್ಕಿರೋದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಹಳ್ಳಿಹಾಳು ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಹಳ್ಳಿಹಾಳು. ರೇಟು ಇದಕ್ಕೆ 2,40,000 ಹೇಳ್ತಿದ್ದಾರೆ. ವೀಕ್ಷಕರೇ, ಇದು ಫೈನಲ್ ರೇಟ್ ಅಲ್ಲ, ನೆಗೋಷಿಯಬಲ್ ಆಗುತ್ತೆ. ಅಂದರೆ ಮಾತಾಡಿದರೆ ಇದರಲ್ಲಿ ಕೂಡ ಕಡಿಮೆ ಆಗುತ್ತೆ. 2011 ಮಾಡಲು 2,40,000 ಹೇಳ್ತಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಒಮ್ಮೆ ಗಾಡಿ ಓನರ್ ಜೊತೆ ಮಾತಾಡಿ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವೀಕ್ಷಕರೇ, ವಿಡಿಯೋ ನೋಡಬೇಕಾದ್ರೆ ವಿಡಿಯೋ ಕೆಳಗಡೆನೇ ನಂಬರ್ ಇದೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೂಡ ಯಾವುದೇ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ಯಾಕಂದರೆ ಗಾಡಿ ಮಾರಾಟವಾದರೆ ವಿಡಿಯೋ ಟೈಟಲ್ನಿಂದ ಓನರ್ ನಂಬರ್ನ ತೆಗೆದಾಕಿರುತ್ತೇನೆ. ನಿಮಗೆ ಗಾಡಿ ಹಿಡಿಸಿದ್ರೇ ಓನರ್ ಜೊತೆ ಮಾತಾಡಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಬೇರೆ ರೈತರು ಯಾರಾದರೂ ಗಾಡಿನ ತೊಗೊಳ್ಳೋರು ಅಥವಾ ಮಾರಾಟ ಮಾಡೋರು ಇದ್ದರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದೆ ಹೊಡಿದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.